ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಇವನು ಅಮೂಲ್ಯನ ಸೇವ್ ಮಾಡಬೇಕು ಅಂತಲೇ ಬಂದ್ಬಿಟ್ಟು ಜಗಳ ಮಾಡೋದಕ್ಕೆ ನಿಂತಿರ್ತಾನೆ. ಆಗ ಏನೋ ನನ್ನ ಹತ್ರನೇ ಇಷ್ಟೆಲ್ಲ ನಕರ ಮಾಡ್ತೀಯ ಅಂತ ಹೇಳಿ ಹೊಡಿಯೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ನಂದ ಬಂದು ತಡೆದು ಬಿಡ್ತಾನೆ. ಬಿಡೋ ನನ್ನ ಕೈನ ಅಂತ ಹೇಳಿದಾಗ ಕೈ ಬಿಡೋ ಅಂತ ಹೇಳಿ ಇವನು ಕೇಳ್ತಾ ಇರ್ತಾನೆ. ಅವನು ಬಿಡೋ ಅಂತಲೇ ಇರ್ತಾನೆ. ಆಗ ಇವನು ನಂದೇ ಕೈ ಹಿಡ್ಕೊಂಡು ಪಟ್ ಅಂತ ನುಲ್ಸ್ಬಿಟ್ಟು ಅವನ ಕೈಯಲ್ಲೇ ಶ್ರೀಕಂಠ ಕೆನ್ನೆಗೆ ಒಡಿಸ್ಬಿಡ್ತಾನೆ. ಇದನ್ನು ನೋಡಿ ಅವ್ರ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಏಯ್ ಬಿಡೋ, ನನ್ನ ಮಗನ ಕೈ ಬಿಡೋ. ಏನು ಯಾವಾಗಲೂ ನೀವು ನಿಮ್ಮ ಮನೆಯವರೆಲ್ಲರೂ ಸೇರಿಕೊಂಡು ನನ್ನ ಮಗನಿಗೆ ಬೈಬೇಕು ಹೊಡಿಬೇಕು ಅಂತಲೇ ಮಾಡಿದ್ದೀರಾ, ಎಷ್ಟೆಲ್ಲ ಜಗಳ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಂದರೆ ಕೇಳಿರೋ ಪ್ರಶ್ನೆಗೆ ಸಾಕು ಮುಚ್ಚಮ್ಮ ಬಾಯಿ, ಏನು ವಿಚಾರ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡೋದಕ್ಕೆ ಬರಬೇಡ. ನಿನ್ನ ಮಗ ಏನು ಮಾಡ್ದ ಅಂತ ಗೊತ್ತಾ ಅಂತ ಹೇಳಿದಾಗ ನನ್ನ ಮಗ ಏನು ಮಾಡ್ದ ಅಂತ ಹೇಳಿ ಕೇಳ್ತಾರೆ. ಅಷ್ಟೆಲ್ಲ ಅಮೂಲ್ಯ ಹೊರಗಡೆ ಬಂದು ನಿಂತ್ಕೊಂಡು ಗೋಡೆ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇವನೇನು ಮಾತಾಡೋದಿಲ್ಲ. ಈಗ ನೋಡು, ಇನ್ನು ಮಗ ಮಾಡಿರೋ ಕೆಲಸ ಎಂಥದ್ದು ಅಂತ ಗೊತ್ತಾದರೆ ನೀನು ಸುಮ್ಮನೆ ಇರೋದಿಲ್ಲ. ಮಗನ ಹದ್ಬಸ್ತಲ್ಲಿ ಬೆಳೆಸೋದನ್ನು ಕಲ್ತ್ಕೊ. ನೀನು ಸರಿಯಾಗಿ ಬೆಳೆಸಿದ್ರೆ ಅವನ್ಯಾಕೆ ಹೀಗೆ ಮಾಡ್ತಿದ್ದ? ಏಯ್ ನನ್ನ ಮಗ ಏನು ಮಾಡ್ದ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ನಾವು ನಮ್ಮ ಮನೆಯವರೆಲ್ಲರೂ ಕೂಡ ನಮ್ಮ ಪಡಗೆ ನಾವು ಹೋಳಿ ಆಡ್ತಾಯಿದ್ರೆ ಅವನು ಅವ್ನ ಫ್ರೆಂಡ್ಸನ್ನು ಕರ್ಕೊಂಡು ಬಂದು ನಮ್ಮ ಎಲ್ಲರ ಕಣ್ಣಿಗೂ ಬಣ್ಣ ಎರಚಿಬಿಟ್ಟು ನನ್ನ ಮಗಳು ರಕ್ಷನ್ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ನಾವು ಬಾಯಿ ಮುಚ್ಕೊಂಡು ಹೋಗಿದ್ದೀವಿ. ಮತ್ತು ನನ್ನ ಮಗನ ಮೇಲೇ ಕೈ ಮಾಡೋದಕ್ಕೆ ಬಂದರೆ ಸುಮ್ಮನಿರ್ತಾನೆ ನಂದ ಅಂತ ಅಂದ್ಕೊಂಡಿದ್ರಾ ಅಂತ ಹೇಳಿದಾಗ ಏಯ್ ನನ್ನ ಮಗ ಹಾಗೆಲ್ಲ ಮಾತಾಡೋನಲ್ಲ, ನೀವೇನೇನೋ ಹೇಳಿ ಸುಮ್ಮನೆ ಸುಳ್ಳು ಹೇಳ್ಬೇಡಿ ಅಂತ ಹೇಳಿದಾಗ ಹೌದು ನನ್ನ ಮಗ ಆ ಥರ ಮಾಡೋನಲ್ಲ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ಗೇನಾದರೂ ಅನ್ನಿಸ್ತು ಅಂತ ಅಂದರೆ ಅವನ್ನೇ ಕೇಳಿ ಅಂತ ಹೇಳಿದಾಗ ಅಪ್ಪ ಸಾರಿ ಅಪ್ಪ, ಇನ್ನೊಂದ್ಸಲ ಈಗ ಮಾಡಲ್ಲ ಅಂತ ಹೇಳಿ ಹೇಳ್ತಾನೆ. ಆಗ ಸೂರ್ಯ ಸರಿ ಆಗಿರೋದೆಲ್ಲ ಆಗೋಯ್ತು, ಇನ್ನು ಮುಂದೆ ಈ ರೀತಿ ತಪ್ಪಾಗೋದಿಲ್ಲ, ಬಿಟ್ಬಿಡು ಇದನ್ನು ಇಲ್ಲಿಗೆ ಅಂತ ಹೇಳಿ ಎಷ್ಟು ಗಂಟ ನಿನ್ನ ಜೊತೆ ನಾನು ಮಾತಾಡಬೇಕು ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಈ ಕಡೆ ಅಮೂಲ್ಯ ಹೊರಗಡೆನೇ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಈ ಕಡೆ ಇವರು ಎಲ್ಲರೂ ಮನೆ ಒಳಗಡೆ ಬರ್ತಾ ಇರ್ತಾರೆ. ಅದೇ ಟೈಮಿಗೆ ಇವಳು ಮನೆಯಿಂದ ಆಚೆ ಬರ್ತಾ ಇರ್ತಾಳೆ. ಅವರೆಲ್ಲರೂ ಒಳಗಡೆ ಹೋಗಾದ್ಮೇಲೆ ಶ್ರೀಕಂಠ ನಿಂತಿರ್ತಾನೆ. ಸೂರ್ಯ ಬಂದು ಕೆನ್ನೆಗೆ ಹೊಡೆದ್ಬಿಡ್ತಾನೆ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಪ್ರತಿ ಸಲನೂ ಹೀಗೆ ಮಾಡ್ತಾ ಇದೆಯಾ? ಅವ್ರ ಮನೇಲಿ ಏನೇ ಆದ್ರೂ ನೀನೇ ಯಾಕೋ ಮದ್ಯಗೆ ಹೋಗ್ತೀಯಾ? ಗಣೇಶ ಚತುರ್ಥಿ ದಿನ ದುಡ್ಡು ಕದ್ದೆ ಅಂತ ಹೊಡೆದ, ಆಮೇಲೆ ಅವ್ನ ಮಕ್ಕಳು ಬಂದರು ಹೊಡೆದ್ರು, ಇವತ್ತು ಅವನು ಬಂದು ಹೊಡೆದಿದ್ದಾನೆ. ಇನ್ನೂ ನಮ್ಮ ಮರ್ಯಾದೆ ತೆಗಿಯೋ ಕೆಲಸನ ಎಷ್ಟು ಮಾಡ್ತೀಯಾ? ಇನ್ನೊಂದ್ಸಲ ಏನಾದ್ರು ಈ ಥರ ಮಾಡ್ತು ಅಂತ ಅಂದರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಇವಳು ಹೊರಗಡೆ ಹೋಗ್ತಾಳೆ. ನಂದ ಮತ್ತು ವಲ್ಲಭ ಮತ್ತು ಅಮೂಲ್ಯ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ನಿನಗೇನೂ ಆಗಿಲ್ಲ ತಾನೆ ಅಂತ ಹೇಳಿದಾಗ ನನಗೇನೂ ಆಗಿಲ್ಲ, ನೀನು ಸೇಫಾಗಿ ಬಂದೆ ತಾನೆ, ಬೇಗ ಬರೋದಕ್ಕಾಗೋದಿಲ್ವಾ ನಿನಗೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಇದನ್ನೆಲ್ಲ ಇವಳು ನೋಡ್ಬಿಡ್ತಾಳೆ. ಇಂದ್ರ ನೋಡಿ ಶಾಕ್ ಆಗಿಬಿಟ್ಟು ಬರ್ತಾಳೆ. ಈ ಕಡೆ ನೋಡಿದ್ರೆ ಸೂರ್ಯ ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದಾಗ ಹೌದು ಬಾಬಾ, ನನ್ನ ಮಕ್ಕಳು ಏನಾದರೂ ಮಾಡಿಬಿಟ್ರೆ ಸಾಯಿಸ್ಬಿಡ್ತೀರಾ, ಅದೇ ಬೇರೆಯವ್ರ ಮಕ್ಕಳು ಏನಾದರೂ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಹೇಳಿದಾಗ ಯಾರೇನು ಮಾಡಿದ್ರು ಇಂದ್ರ ಅಂತ ಹೇಳ್ತಾರೆ. ಈ ಮನೆಗೆ ಅವಾಗಲೇ ಬಣ್ಣ ಹಚ್ಕೊಂಡು ಬಂದಿದ್ಲಲ್ಲ, ಅವಳು ಬೇರೆ ಯಾರೂ ಅಲ್ಲ, ಅಮೂಲ್ಯ ಅಂತ ಹೇಳ್ತಾಳೆ. ಏನು ಅಮೂಲ್ಯನ ಅಂತ ಹೇಳಿದಾಗ ಹೌದು ಅಮೂಲ್ಯನೇ ಅಂತ ಹೇಳ್ತಾರೆ. ಆಗ ಇವಳಿಗೂ ತುಂಬಾ ಬೇಜಾರಾಗ್ಬಿಡುತ್ತೆ. ಕಲಂಗೆ ಪ್ಲೀಸ್ ಇಂದ್ರ, ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಂಬಿಡ್ತೀನಿ, ಯಾವಾಗಲೂ ಕೂಡ ನನ್ನ ಮನಸ್ಸಿಗೆ ಬೇಜಾರಾಗೋ ಥರ ಮಾಡಬೇಡ. ಆವಾಗ ಬಂದಿದ್ದು ಅಮೂಲ್ಯ ಅಲ್ಲ, ಅವಳ ಮನೆಗೆ ಬಂದಿತ್ತು ಅಂತಂದರೆ ನನಗೆ ಗೊತ್ತಾಗ್ತಾ ಇರಲಿಲ್ವಾ? ತಾಯಿಗೆ ಗೊತ್ತಾಗ್ತಾ ಇರೋ ಅಂಥದ್ದು ನಿನಗೆ ಗೊತ್ತಾಯಿತು. ದಯವಿಟ್ಟು ಈ ರೀತಿ ಪದೇ ನನಗೆ ಮಾನಸಿಕ ಹಿಂಸೆ ಕೊಡಬೇಡ ಅಂತ ಹೇಳಿ ಕೇಳ್ತಾಳೆ. ಕಲಾ, ನೀನೇನು ಬೇಜಾರು ಮಾಡ್ಕೋಬೇಡ, ಬಂದಿರೋದು ನನ್ನ ಮಗಳು ಅಮೂಲ್ಯ ಅಲ್ಲ, ನಾನು ಇವಳ ಮಗನಿಗೆ ಬೈತಾ ಇದ್ದೀನಿ ಹೊಡಿತಾ ಇದ್ದೀನಿ ಅಂತ ಹೇಳಿ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಇಂದ್ರ? ಅಯ್ಯೋ ಬಾವಾ, ಅದು ಹಾಗಲ್ಲ ಅಂತ ಹೇಳಿದಾಗ ಇದನ್ನೆಲ್ಲ ಇಲ್ಲೇ ಬಿಟ್ಬಿಡುಕಲ್ಲ, ಹೋಗು ನಿನ್ನ ಕೆಲಸ ನೀನು ನೋಡ್ಕೋ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಇವಳು ಕೋಪ ಮಾಡ್ಕೊಂಡು ಬಂದು ಮನೆಯಲ್ಲಿ ಕೂತ್ಕೊಂಡು ರೂಮಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ಆವಾಗಲೇ ಬಂದಿದ್ದು ಅಮೂಲ್ಯನೇ. ಅಮ್ಮ ನಿಜವಾಗ್ಲೂ ಅದು ಅಮೂಲ್ಯನ? ಹೌದು ಕಣೆ, ನಾವೆಲ್ಲರೂ ಹೊರಗಡೆ ಹೋದಾಗ ಅವಳ ಮನೆಯಿಂದ ಹೊರಗಡೆ ಹೋಗಿ ಅವಳು ಆ ವಲ್ಲಭನ ಜೊತೆ ಮಾತಾಡ್ಕೊಂಡು ಅವ್ರ ಮನೆ ಒಳಗಡೆ ಹೋಗಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಇದನ್ನೆಲ್ಲ ನಾವು ಅವ್ರ ಮುಂದೆ ಹೇಳಿದ್ರೆ ಯಾವುದೂ ವರ್ಕ್ ಆಗೋದಿಲ್ಲ. ಮೊದಲೆಲ್ಲ ಅಕ್ಕ ಏನು ಮಾತಾಡ್ದೆ ಸೈಲೆಂಟಾಗಿರ್ತಿದ್ದವಳು, ಈಗ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಧ್ವನಿ ಎತ್ಕೊಂಡು ನನ್ನ ಮಾತಿಗೆ ಅಡ್ಡ ಮಾತಾಡ್ತಾಳೆ. ಇದೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನೆ ಇರೋದಿಲ್ಲ, ನಾನು ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾಳೆ. ಏನು ಅಂತ ಹೇಳಿದಾಗ ಅಲ್ಲ, ತನ್ನ ಮಗಳು ಓಡೋಗಿ ಮದುವೆ ಆಗಿರೋದಕ್ಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡಿದ್ದಾನೆ. ಇನ್ನೇನಾದ್ರೂ ಲವ್ ಮಾಡಿರೋದೊಬ್ಬನ ಮದುವೆ ಆಗಿರೋದು ಇನ್ನೊಬ್ಬನ ಅಂತ ಏನಾದರೂ ಗೊತ್ತಾಯಿತು ಅಂತ ಅಂದರೆ ಏನಾಗ್ಬೋದು ಪರಿಸ್ಥಿತಿ? ಅದನ್ನೆಲ್ಲ ಸುಮ್ಮನೆ ಬಿಟ್ಬಿಡ್ತೀನಾ? ಅಮ್ಮ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಇದನ್ನೆಲ್ಲ ನಮ್ಮ ಸಿದ್ದು ಮಹಾರಾಜ್ ಅವಳ ಪಾಲಿಗೆ ವಿಲನ್ ಆಗಿರ್ಬೋದು, ಆದರೆ ನಮ್ಮ ಪಾಲಿಗೆ ಹೀರೋ. ಅಮೂಲ್ಯನ ಫೋನು ನಿನ್ನ ಹತ್ರನೇ ಇದೆ ತಾನೇ ಅಂತ ಹೇಳಿದಾಗ ಹೌದು ಇದೆ ಅಂತ ಹೇಳಿದಾಗ ಫುಲ್ ಚಾರ್ಜ್ ಮಾಡು, ಇದಕ್ಕೆಲ್ಲ ಒಂದು ದೊಡ್ಡ ಪ್ಲೇಟ್ ಹಾಕ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಸುಮ್ಮನಾಗ್ತಾರೆ.
ಈ ಕಡೆ ನೋಡಿದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಕೋಪ ಮಾಡ್ಕೊಂಡು ನಿಂತಿರ್ತಾರೆ. ಆಗ ಎಲ್ಲರೂ ಸುಮ್ಮನೆ ಇದ್ದರು, ಜಗಳನೂ ಆಗಿ ಸುಮ್ಮನೆ ಇದ್ವಿ, ನೀನು ಯಾಕೆ ಹೊರಗಡೆ ಹೋಗಿದ್ದು, ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು ಅಂತ ಹೇಳಿದಾಗ, ಹೌದು ವಲ್ಲಭ, ನೀನು ಹೊರಗಡೆ ಹೋದಾಗ ಅವ್ರ ಹತ್ರ ಎಲ್ಲ ಒಡಿಸ್ಕೋತಾ ಇದ್ದಾನೆ ಅಲ್ಲ, ನೀನು ಹೇಗೆ ಒಡಿಸ್ಕೊಂಬಿಟ್ಟೆ, ನೀನು ಹೋಗಿದ್ದು ಏನೋ ಕೆಲಸ ಇದೆ ಅಂತ ತಾನೆ, ನನ್ನನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವೇನೋ ಅಂತ ಹೇಳ್ತಾ ಇರ್ತಾನೆ. ಹೌದು, ನಾವೆಲ್ಲರೂ ಕೂಡ ನಮ್ಮ ಪಾಡಿಗೆ ನಾವು ಹೋಳಿ ಹಬ್ಬನ ಆಚರಣೆ ಮಾಡಬೇಕು ಅಂತ ನೀವು ಕೇಳಿದ್ರಿ, ನಾನು ಒಪ್ಕೊಂಡಿದ್ದೆ. ನಾವೇನಾದರೂ ಸಂತೋಷವಾಗಿ ಆಚರಣೆ ಮಾಡಿದ್ರೆ ಆ ಮನೆಯವ್ರಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ, ಹೊಟ್ಟೆ ಉರಿ ಪಟ್ಕೊಂಡು ಇಷ್ಟೆಲ್ಲ ಮಾಡ್ತಾರೆ, ಅದಕ್ಕೆ ಈ ಹಬ್ಬ ಬೇಡ ಅಂತ ಹೇಳಿದ್ದು. ಹೌದು ಮಾವ, ಇದೇ ವಿಚಾರಕ್ಕೆ ನಾನು ಬೇಡ ಅಂತ ಹೇಳಿದ್ದು, ಆದರೆ ವಲ್ಲಭನೇ ಅಂತ ಹೇಳಿದಾಗ, ಪ್ರಿಯಾ ನಿನ್ಗೆ ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ, ದೊಡ್ಡವ್ರು ಮಾತಾಡ್ತಾ ಇರಬೇಕಿದ್ರೆ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳಿ ಪಾಪ ಮಾಧವ ಅವಳಿಗೆ ಬೈದ್ಬಿಡ್ತಾನೆ. ರೀ ಅಂತ ಹೇಳಿದಾಗ, ಸುಮ್ಮನೆ ನಿಂತ್ಕೊ ಪ್ಲೀಸ್ ಅಂತ ಹೇಳ್ತಾನೆ. ಸುಮ್ಮನೆ ನಿಂತ್ಕೋತಾರೆ. ಅದಾದಮೇಲೆ ಚಿಕ್ಕು, ನೀನು ಸುಮ್ಮನೆ ಅವ್ರ ಹತ್ರ ಹೊಡೆಸ್ಕೊಳ್ಳೋನೇ ಅಲ್ಲ, ಅದು ಅಲ್ಲದೆ ಅವ್ರು ಹೊಡಿತಾ ಇದ್ರು ನೀನು ಸುಮ್ಮನಿದ್ದೆ ಅಂತಂದರೆ ಅದಕ್ಕೇನೋ ಕಾರಣ ಇರ್ಬೋದಲ್ವಾ ಅಂತ ಹೇಳ್ತಾ ಇರ್ತಾನೆ. ನೋಡು, ಏನಾದರೂ ಆಗಲಿ ಆ ಮನೆಯವ್ರ ಜೊತೆ ಜಗಳ ಬೇಡ ಅಂತಂದರೆ ಬೇಡ ಅಂತ ಸುಮ್ಮನಿರಬೇಕು ಅಷ್ಟೇ. ಪದೇ ಪದೇ ಯಾಕೆ ಈ ಥರ ಜಗಳ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ರೀ, ಅವನೇನಾದರೂ ಬೇಕು ಅಂತ ಮಾಡಿದ್ದಾನ, ಪಾಪ ಅವ್ನ ತಂಗಿಗೆ ಅಷ್ಟೊಂದೆಲ್ಲ ರೇಗಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ಹುಡ್ತಿದ್ದಾನೆ, ಅಣ್ಣ ಆಗಿರೋನಿಗೆ ಈ ಥರ ಕೋಪ ಬರೋದು ಸಹಜ ಅಲ್ವಾ ಅಂತ ಹೇಳಿದಾಗ ಅಮೂಲ್ಯ ಫ್ಲಾಶ್ ಆಗುತ್ತೆ. ಅಂದರೆ ವಲ್ಲಭ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ, ನಾನು ಅಮ್ಮನ ನೋಡಬೇಕು ಅಂತ ಹೇಳಿದ್ದಕ್ಕೆ ಅವನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ನನ್ನ ಆ ಮನೆಗೆ ಕಳಿಸಿದ್ದಾನೆ, ಅಣ್ಣ ಹುಡಿದ್ರು ಹೊಡಿಸ್ಕೊಂಡಿದ್ದಾನೆ ಅಂತ ಹೇಳಿ ಓಡ್ ಬಂದು ಅವ್ರ ಮುಂದೆನೇ ತಪ್ಕೊಂಡ್ಬಿಡ್ತಾಳೆ. ಆಗ ಎಲ್ಲರೂ ಕೂಡ ಫುಲ್ಲು ಶಾಕ್ ಆಗಿಬಿಡ್ತಾರೆ. ಏನಾಯ್ತೆ, ಬಿಡೆ ಕರಿಬೇಕು, ಎಲ್ಲರೂ ಇದ್ದಾರೆ ಕಣೆ ಬಿಡಿ ಅಂತ ಹೇಳಿದಾಗ, ಥ್ಯಾಂಕ್ಸ್ ವಲ್ಲಭ ಅಂತ ಹೇಳಿ ಹಾಗೆ ತಪ್ಕೊಂಡಿರ್ತಾಳೆ. ನೀನು ಅಮ್ಮನ ತಪ್ಕೊಳ್ಳೋದಕ್ಕೆ ಹೋಗಿ ಮಿಸ್ಸಾಗಿ ನನ್ನ ತಪ್ಕೊಂಡಿದ್ದೀಯ ಅನಿಸುತ್ತೆ, ಬಿಡೆ ಅಂತ ಹೇಳ್ತಾ ಇರ್ತಾನೆ. ಯಾದರೂ ಇವ್ರು ಬಿಡೋದೇ ಇಲ್ಲ. ಅದಾದಮೇಲೆ, ಅಮೂಲ್ಯ ನೀನು ತುಂಬ ಚೆನ್ನಾಗಿ ಎಮೋಷ್ನಲ್ ಆಗಿಬಿಟ್ಟಿದ್ಯಾ, ನನಗೇನು ಏಟಾಗಿಲ್ಲ ನೋಡು, ಬಿಡು ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಂದ ರಕ್ಷಾ ಮತ್ತು ಅವರಪ್ಪ ಇಬ್ಬರು ಕೂಡ, ಅವರಮ್ಮ 3 ಜನನೂ ಹೋಗ್ತಾರೆ. ಆಗ ಬಿಡಿ, ಅದಕ್ಕೆ ನೋಡ್ತಾ ಇದ್ದಾರೆ ಬಿಡಿ ಅಂತ ಹೇಳಿದ್ರು ಸುಮ್ಮನೆ ಇರ್ತಾನೆ. ಅಮೂಲ್ಯ, ನೀನು ಈಗಿನ ಕಾಲದ ಹುಡುಗಿನೇ ಇರ್ಬೋದು, ಆದರೆ ಎಲ್ಲರೂ ಮುಂದೆನೂ ಈ ಥರ ತಪ್ಕೊಳ್ಳೋದು ತಪ್ಪಲ್ವಾ, ಪಾಪ ಮಾವ ನೋಡು ಮುಜುಗರ ಪಡ್ಕೊಂಡು ಹೋದ್ರು, ಅದಕ್ಕೆ ಇದರಲ್ಲಿ ಏನು ತಪ್ಪಿದೆ, ಅವರಿಬ್ಬರು ಗಂಡ ಹೆಂಡ್ತಿ, ಅವಳು ಗಂಡನ ಅವಳೋಗಿ ತಪ್ಕೊಂಡಿದ್ದಾಳೆ, ಆಗಾಗ ಅಪ್ಪಿಕ ಚಳುವಳಿ ಇರಬೇಕು, ನೀವು ನಿಮ್ಮ ಗಂಡನ ಜೊತೆ ನಡೆಸಿ ಅಂತ ಹೇಳಿದಾಗ, ಅದು ಅಂತ ಹೇಳಿದಾಗ, ಪ್ರಿಯಾ ಸ್ವಲ್ಪ ಸುಮ್ಮನೆ ಇರ್ತೀಯಾ, ಯಾವಾಗಲೂ ಏನು ಬೇಕು ಅದನ್ನೇ ಮಾತಾಡಬೇಡ, ಅಯ್ಯೋ ರೀ ನಾನೇಂದ್ರೆ ತಪ್ಪು ಮಾಡಿದೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇವಳು ಎಲ್ಲರೂ ಕೂಡ, ಆಹಾ ನಿಮ್ಮ ಪ್ರೀತಿ ಎಷ್ಟು ಚೆನ್ನಾಗಿ ಮುಂದುವರೆದ್ಬಿಟ್ಟಿದೆ ಅಂತ ಹೇಳಿ ಮೀನಾ ರೇಗಿಸ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಇದಾದಮೇಲೆ ಇವಳಿಗೆ ಏಟಾಗಿರುತ್ತೆ ಅಂತ ಹೇಳಿ ಔಷಧಿ ಎಲ್ಲ ಹಚ್ಚುತ್ತಾ ಇರ್ತಾಳೆ. ಏನೇ ಎಮ್ಮೆಗೆ ಮಸಾಜ್ ಮಾಡ್ತಾ ಇರೋ ಥರ ಬಳಿತಾ ಇದೆಯಾ ಅಂತ ಹೇಳಿದಾಗ, ವಲ್ಲಭ ತುಂಬ ಥ್ಯಾಂಕ್ಸ್ ವಲ್ಲಭ, ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದೆ, ಸಾಕು ನಿನ್ನ ಎಮೋಷನಲ್ ಡೈಲಾಗು ಸಾಕು, ನೋಡು ನಾನೇನೋ ಮಾತಾಡ್ತಾ ಇರಬೇಕಿದ್ರೆ ನನ್ನ ಎಮೋಷನ್ಸ್ಗೆ ಬ್ರೇಕ್ ಹಾಕ್ಬೇಡ, ನಾನೇನೋ ಮಾತಾಡ್ತಾ ಇರ್ತೀನಿ, ತುಂಬ ಥ್ಯಾಂಕ್ಸ್ ಕಣೋ ಅಂತ ಹೇಳ್ತಾಳೆ. ಇರಲಿ ಬಿಡು ಅಂತ ಹೇಳಿದಾಗ, ಸರಿ ನನಗೆ ಇನ್ನೊಂದ್ಸಲ ಅಮ್ಮನ ನೋಡಬೇಕು ಅಂತಂದರೆ ಹೇಳ್ತೀನಿ, ಆಗ ಹೀಗೆ ಮಾಡ್ತೀಯಾ ಅಂತ ಹೇಳಿದಾಗ, ಹೌದೌದು ಹೀಗೆ ಪ್ಲ್ಯಾನ್ ಮಾಡಿ, ಹೀಗೆ ಹೋಳಿ ಹಬ್ಬ ಮಾಡಿ, ಹೀಗೆ ಕಳಿಸ್ತೀನಿ, ಹಾಗೆ ನಿಮ್ಮ ಅಣ್ಣನ ಜೊತೆ ಹೀಗೆ ಹೊಡ್ಸ್ಕೊತೀನಿ ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಅದು ಹಾಗಲ್ಲ ಅಂತ ಹೇಳ್ತಾಳೆ. ಈ ಕಡೆ ಇಂದ್ರ ಬಂದು, ನಂದನ ಹತ್ರ ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಹೇಳ್ತಾಳೆ. ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಹೌದೌದು ನಿಮ್ಗೆ ಇಷ್ಟ ಇಲ್ಲ, ಆದರೆ ನನಗೆ ಮಾತಾಡೋದಕ್ಕೆ ವಿಷಯ ಇದೆ. ನಮ್ಮನೆಯಲ್ಲಿ ಜಗಳ ಆಗಿದ್ದಕ್ಕೆ ಕಾರಣ ಏನು ಗೊತ್ತಾ, ನಿಮ್ಮ ಪಾಡಕ್ಕೆ ನೀವು ಹೋಳಿ ಹಬ್ಬ ಆಚರಿಸದೆ ನಿಮ್ಮ ಸೊಸೆ ಅಮೂಲ್ಯನ ನಮ್ಮನೆಗೆ ಯಾಕೆ ಕಳಿಸಿದ್ರಿ ಅಂತ ಹೇಳಿ ಕೇಳ್ಬಿಡ್ತಾಳೆ. ನಂದಂಗೆ ಕೋಪ ಬರುತ್ತೆ, ಒಪ್ಕೊಳ್ಳಲ್ಲ. ನಮ್ಮ ಮನೆಯವರೆಲ್ಲ ನಮ್ಮ ಜೊತೆನೇ ಇದ್ರು ಅಂತ ಹೇಳಿದಾಗ, ಹೌದೌದು ನಿಮ್ಮ ಮಗ ವಲ್ಲಭ ಬಂದು ನನ್ನ ಮಗನ ಜೊತೆ ಜಗಳ ಆಡ್ತಾ ಇರಬೇಕಿದ್ರೆ ಅಮೂಲ್ಯ ಎಲ್ಲಿ ನಿಮ್ಮ ಜೊತೆನೇ ಇದ್ಲಾ ಅಂತ ಹೇಳಿ ಕೇಳ್ತಾಳೆ. ಆಗ ಪಾಪ ಇವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಕೋಪ ಮಾಡ್ಕೊಂಡು ಮನೆ ಒಳಗಡೆ ಬರ್ತಾನೆ. ನಮ್ಮ ಮನೆಯಲ್ಲಿ ಯಾರಾದರೂ ಅವ್ರ ಮನೆಗೆ ಹೋಗಿದ್ರಾ ಅಂತ ಹೇಳಿ ಕೇಳ್ತಾರೆ. ಆಗ ಇವಳು ಒಪ್ಕೊಂಡ್ಬಿಡ್ತಾಳೆ. ನೋಡು ನಮ್ಮ ಮನೆಯಲ್ಲಿ ಇರಬೇಕು ಅಂತಂದರೆ ನಮ್ಮ ಹೇಳ್ದಂಗೆ ಕೇಳಬೇಕು ಗಿರ್ಜಾ ಅಂತ ಹೇಳುವಂದಾಗ, ಅಪ್ಪ ನಾನು ಕಳಿಸಿದ್ದು ಅಂತ ಹೇಳಿ ವಲ್ಲಭ